ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂತ್ ಟಾಕೀಸ್. ಚೈತ್ರಾನ ಮುಖವಾಡ ಕಳಿಸ್ತೀನಿ ಅಂತ ತನ್ನ ಮುಖವಾಡನೇ ಬಿಚ್ಕೊಳ್ತಾ ಇರೋ ಐಶ್ವರ್ಯ. ಬಿಗ್ ಬಾಸ್ ಮನೆಗೆ ನಾನು ಬರಬಾರ್ದಿತ್ತು ಅಂತ ಭವ್ಯ ಮುಂದೆ ಹೇಳಿಕೊಂಡ ಚೈತ್ರ. ಮಂಜುಗೆ ಎಚ್ಚೆತ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟ ಗೆಳತಿಯರು. ಭವ್ಯಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ತ್ರಿವಿಕ್ರಮ್ಗೆ ಇಷ್ಟ ಇಲ್ವಾ? ಚೈತ್ರ ಮುಂದೆ ವಾದ ಮಾಡಲು ಆಗದೆ ವ್ಯಂಗ್ಯವಾಗಿ ನಕ್ಕ ಐಶ್ವರ್ಯ. ರಜತ್ ಮತ್ತೆ ಗೌತಮಿ ಕಾಂಪ್ರಮೈಸ್ ಆದ್ರ? ತ್ರಿವಿಕ್ರಮ್ ಹೊಸ ಪ್ಲಾನ್ ರೆಡಿ ಮಾಡ್ತಿದಾರ? ಹಾಗೂ ಐಶ್ವರ್ಯ ಮಾಡ್ತಾ ಇರೋ ಮೋಸ ಯಾರಿಗೂ ಗೊತ್ತಾಗ್ತಿಲ್ವಾ? ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್. ಇಂದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಎಲ್ಲರೂ ಮನೇಲಿದ್ದ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ತ್ರಿವಿಕ್ರಮ್ ಬರ್ತಾರಾ ಇಲ್ವಾ ಅಂತ. ಬಟ್ ಕೊನೆಗೂ ಸುದೀಪ್ ಅವರೇ ಬಂದು ತ್ರಿವಿಕ್ರಮ್ ಬರ್ತಾರೆ ಒಳಗಡೆ. ಯಾವುದೇ ಎಲಿಮಿನೇಷನ್ ಇರಲಿಲ್ಲ. ಆಲ್ರೆಡಿ ಸುರೇಶ್ ಅವರು ಹೋಗಿದ್ರಿಂದ ಈ ವಾರ ಯಾವುದೇ ವೋಟ್ ಲೈನ್ ತೆಗ್ದಿರ್ಲಿಲ್ಲ ಅಂತ ಕನ್ಫರ್ಮ್ ಮಾಡ್ತಾರೆ. ಜೊತೆಗೆ ತ್ರಿವಿಕ್ರಮ್ ಅವ್ರಿಗೆ ನಾವು ಎಚ್ಚರಿಕೆ ಕೊಡಬೇಕಿತ್ತು, ಸೊ ಅದಕ್ಕೋಸ್ಕರ ಈ ತರ ಮಾಡಿದ್ದು. ಸೊ ಈಗ ತ್ರಿವಿಕ್ರಮ್ ಅವರು ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ನೀವೆಲ್ಲ ಖುಷಿಯಿಂದ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರನ್ನ ಓಡೋಗಿ ತಪ್ಕೊಳ್ಳೋದು ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅವರು ಹೇಳಿದ್ದ ಆಕ್ಚುಲಿ ಎಕ್ಸೈಟ್ಮೆಂಟ್ ಇಂದ ಅವ್ರನ್ನ ತಪ್ಕೊಳಕ್ಕೆಲ್ಲ ಹೋಗ್ಬೇಡಿ ಅಂತ ಹೇಳಿರೋದಷ್ಟೇ. ಬಟ್ ಇವರು ಸೀರಿಯಸ್ ತಗೊಂಡು ಅವ್ರನ್ನ ಮಾತಾಡ್ಸಕ್ಕೆ ಹೋಗಲ್ಲ. ಏನೋ ಒಂದು ರೀತಿ ಯಾವ್ದೋ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಆಡ್ತಾರಲ್ಲ ಆ ತರ ಆಡ್ತಾರೆ. ಸೊ ಅದ್ರ ಬದಲಿಗೆ ಜಸ್ಟ್ ಸಿಂಪಲ್ ಆಗಿ ಹೌದಾ ಏನು ಇಲ್ವಾ ಬಂದಿದ್ದು ಖುಷಿ ಇಲ್ದೇ ಇರೋ ತರ ನಾಟಕ ಮಾಡಿದಿದ್ರೆ ಸ್ವಲ್ಪ ಅವಾಗ ತ್ರಿವಿಕ್ರಮ್ ಯಾವ ತರ ಬಿಹೇವ್ ಮಾಡ್ತಾನೆ ಅಂತ ಸ್ವಲ್ಪ ಆಡಿಯನ್ಸ್ ಕೂತು ಎಂಜಾಯ್ ಮಾಡ್ಬೋದಿತ್ತು. ಅದನ್ನ ಬೇರೆ ತರ ಇವ್ರು ಮಾಡಿದ್ದು ಏನೋ ಒಂಚೂರು ಇಷ್ಟ ಆಗ್ಲಿಲ್ಲ. ಅದು ತ್ರಿವಿಕ್ರಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದ್ರಲ್ಲಿ ಏನು ಗೊತ್ತಿಲ್ದೇ ಇರೋ ಅಂತ ಮನೆಯಲ್ಲಿ ನಡೆಯೋ ಟಾಸ್ಕ್ ಗಳೆಲ್ಲ ಯೋಚನೆ ಮಾಡುವಂತ ತ್ರಿವಿಕ್ರಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಯಾರ್ಯಾರ ಜೊತೆ ಹೇಗಿರ್ಬೇಕು ಅಂತ ಪ್ಲಾನ್ ಮಾಡೋ ತ್ರಿವಿಕ್ರಮ್ಗೆ ಇವರೆಲ್ಲ ಯಾಕೋ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂದ್ರೆ ಬಿಗ್ ಬಾಸ್ ಏನೋ ಹೇಳೋರೆ ಅಂತ ಗೊತ್ತಿರಲ್ವಾ ಅವನಿಗೆ. ಅದೇನ್ ಕಾಮಿಡಿ ಅಂತ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಷ್ಟೊತ್ತು ನಡೆದಂತಹ ಒಂದು ಎಪಿಸೋಡ್ ತುಂಬಾ ಒಳ್ಳೆ ಓವರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ರು ಎಲ್ಲವ ಅಂತ ಅನಿಸ್ತು. ಈವನ್ ಅದೇ ಅವರೆಲ್ಲ ಆಕ್ಟಿಂಗ್ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ. ತ್ರಿವಿಕ್ರಮ್ ತುಂಬಾ ಓವರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದ. ಯಾಕೆಂದ್ರೆ ಅವ್ನಿಗೆ ಗೊತ್ತಿದೆ ಇವ್ರಿಗೆಲ್ಲ ಏನೋ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿದ್ದಾರೆ ಅದಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ. ಆದ್ರೂ ಯಾಕ್ರೋ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ದು ಒಂಥರ ಓವರ್ ಆಯ್ತು ಅಂತ ನನಗೆ ಅನ್ಸಿದ್ದಂತೂ ನಿಜ. ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಇದಾದ್ಮೇಲೆ ಒಂದು ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನಡೆಯುತ್ತೆ. ಅಂದ್ರೆ ಭವ್ಯ ಮತ್ತೆ ಇವರು ಚೈತ್ರ ಅವ್ರ ಮಧ್ಯೆ ಕಾನ್ವರ್ಸೇಷನ್ ನಡೆಯುತ್ತೆ. ಚೈತ್ರ ಸ್ವಲ್ಪ ಮನಸ್ಸು ನೊಂದೇ ಹೇಳ್ತಾ ಇರ್ತಾರೆ, ನಮ್ಮಂತವ್ರು ಇಲ್ಲಿ ಬರಬಾರ್ದಿತ್ತು, ದೇವಸ್ಥಾನಕ್ಕೆ ಹೋಗೋರು ದೇವಸ್ಥಾನಕ್ಕೆ ಹೋಗ್ಬೇಕು, ಪಬ್ಗೆ ಹೋಗ್ಬೇಕು ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಬಿಗ್ ಬಾಸ್ಗೆ ಬರಬಾರ್ದಿತ್ತು, ನನಗೆಲ್ಲ ಬಿಗ್ ಬಾಸ್ ಅಂತ ಅವರು ಹೇಳ್ತಾರೆ. ಸೊ ಅವಾಗ ಭವ್ಯ ಅವರು ಈ ತರ ಎಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಸಹ ಅವರ ಮನಸ್ಸಲ್ಲಿ ಇದ್ದದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನನಗೆ ಒಂದು ಅರ್ಥ ಆಗದೆ ಇರೋದೇನು ಗೊತ್ತಾ, ಇರ್ತೀನಿ ಅನ್ನೋರ್ನೆಲ್ಲಾನು ತೆಗೆದು ಓಡಿಸ್ತಾ ಇದ್ದಾರೆ. ಶಿಶಿರು ಇರ್ಬೇಕು ಕೊನೆಯವರೆಗೂ ಇರ್ಬೇಕು ಅಂತ ಒದ್ದಾಡ್ತಿದ್ದ, ಅವನ್ನ ಹೊರಗಡೆ ಕಳ್ಸಿದ್ರು ಇವರು. ಯಾಕೆ ಅಂದ್ರೆ ಅವನಿಂದ ಏನು ಯೂಸ್ ಆಗ್ತಿಲ್ಲ, TRP ಬರಲ್ಲ. ಸೊ ಇವ್ರಿಗೆ ಬೇಕಾಗಿರೋದು ಚೈತ್ರ ಅಂತಹ ಕಾಂಟ್ರವರ್ಸಿ ಪೀಪಲ್ಗಳು ಬೇಕು. ಅವ್ರು ಮಾತಾಡ್ತಾರೆ, ಎಲ್ಲ ಗೊತ್ತಿದೆ ಅವರಿಗೆ. ಸೊ ಅವರಿಂದ ಎಷ್ಟು ಇದನ್ನ ತಗೋಬೇಕು ಅದನ್ನೆಲ್ಲ ತಗೊಂಡು ಕೊನೆಯಲ್ಲಿ ಬೇಕಾದ್ರೆ ಬಿಸಾಕೋಣ ಅನ್ನೋ ಒಂದು ಇದ್ರಲ್ಲಿರುವಂತೆ ಕಾಣ್ತಿತ್ತು ಬಿಗ್ ಬಾಸ್ ಅವರು. ಯಾಕೆ ಅಂತ ಅಂದ್ರೆ ಅವರು ಫಸ್ಟೇ ಹೇಳಿದ್ರು ಒಂದ್ಸರಿ, ಕ್ಯಾಮ್ರಾ ಮುಂದ್ಗಡೆ ಮೊದಲೇ ಹೇಳಿದ್ರು, ನಾನು ಈ ಮನಸ್ಥಿತಿಯಲ್ಲಿ ನನ್ಗೆ ಆಟ ಆಡಕ್ಕಾಗಲ್ಲ, ಉಸಿರು ಕಟ್ಟಿಸುವ ವಾತಾವರಣ ಇದೆ ಬಿಗ್ ಬಾಸ್ಲಿ, ನಾನು ಹೊರಗಡೆ ಹೋಗ್ತೀನಿ ಸ್ವತಃ ಅಂತ ಹೇಳಿರ್ತಾರೆ. ಅವಾಗ್ಲೇ ಕಳ್ಸಕ್ ಆಗ್ತಿರ್ಲಿಲ್ವಾ? ಇನ್ನು ಚೈತ್ರ ಅವರು, ನನಗೆ ಚೈತ್ರ ಅವ್ರದ್ದು ಅರ್ಥ ಆಗಲ್ಲ ಒಂದೊಂದ್ಸರಿ. ಯಾಕೆ ಅಂತ ಅಂದ್ರೆ ನೀವೇನು ಮಾಡ್ಬೇಡಿ, ಸುಮ್ ಕೂತ್ಕೊಳ್ಳಿ ಒಂದ್ ವಾರ, ಅದ್ ಹೆಂಗ್ ಇಟ್ಕೊಳ್ತಾರ ನೋಡೋಣ, ಅವರೇ ಕಳಿಸ್ತಾರ. ಏನು ಮಾಡಕ್ ಹೋಗ್ಬೇಡಿ, ನನಗೆ ಇಷ್ಟ ಇಲ್ಲ, ನನಗೆ ಇದಕ್ಕೆ ಇಷ್ಟ ಇಲ್ಲ ಅಂತ ನೀವು ಮಾತಾಡಕ್ ಹೋಗ್ಬೇಡಿ ಜಾಸ್ತಿ. ಸುಮ್ಮನೆ ಕೊಟ್ಟಂತ ಟಾಸ್ಕ್ ಮಾಡಿ ಸುಮ್ಮನೆ ಇದ್ಬಿಡಿ, ಆಗ ಅವರೇ ಕಳಿಸ್ತಾರೆ. ಸೊ ಇಲ್ಲಿ ಹೆಂಗೆ ಅಂದ್ರೆ ಚೈತ್ರಕ್ಕನು ಕ್ಲೆವರೇ ಆಯ್ತಾ, ಬಿಗ್ ಬಾಸ್ ಕ್ಲೆವರೇ. ಯಾಕೆಂದ್ರೆ ಅವರು ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇರ್ತಾರಲ್ಲ, ಯಾವ ತರ ಬಳಸ್ಕೋಬೇಕು ಅಂತ ಅವರು ಇದ್ ಮಾಡ್ತಾ ಇರ್ತಾರೆ. ಇವರು ಚೈತ್ರಕ್ಕನು ಇಲ್ಲಿ ಹೆಂಗೆ ನಾನು ಒಳ್ಳೆ ಹೆಸರು ತಗೋಬಹುದು ಅಂತ ಟ್ರೈ ಮಾಡ್ತಾರೋ, ಏನ್ ಮಾಡ್ತಾ ಇದ್ದಾರೆ ಅಂತ ಚೈತ್ರಕ್ಕ ಅವ್ರದ್ದು ಅರ್ಥ ಆಗಲ್ಲ ಆಕ್ಚುಲಿ. ಬಟ್ ಬಿಗ್ ಬಾಸ್ಗೆ ಹೇಳಿಸಿದಂತಹ ಮೆಟೀರಿಯಲ್ ಅಂದ್ರೂ ಹೇಳ್ಬೋದು ಚೈತ್ರಕ್ಕ ಅವ್ರನ್ನ. ಯಾಕೆಂತಂದ್ರೆ ಜಗದೀಶ್ ಹೋದ್ಮೇಲೆ ಸ್ವಲ್ಪ TRP ತಂದು ಕೊಟ್ಟಿದ್ರಲ್ಲಿ ಮಂಜು ಎಷ್ಟು ಭಾಗಿಯಾಗಿದ್ದಾರೋ ಅಷ್ಟೇ ಭಾಗಿ ಚೈತ್ರ ಅವರೇ ಇದ್ದಾರೆ. ತ್ರಿವಿಕ್ರಮ್, ರಜತ್ ಅವ್ರಿಗೆಲ್ಲ ಹೋಲಿಸಿದ್ರೆ ಚೈತ್ರ ಅವ್ರದೇ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಸೊ ಹಾಗಾಗಿ ನೀವು ಆ ಥರ ಕಾಂಟ್ರಿಬ್ಯೂಷನ್ ಕೊಡ್ಲಿಲ್ಲ ಅಂದ್ರೆ ಬಿಗ್ ಬಾಸೇ ಕಳಿಸ್ತಾರೆ ಚೈತ್ರಕ್ಕ. ನೀವು ಮಾತಾಡೋದೇ ಬೇಡಿ, ನೀವೇ ಜಾಸ್ತಿ ಮಾತಾಡ್ತೀರಾ ಅಂದ್ರೆ ನಿಮಗೆ ನೀವು ಪ್ರೂವ್ ಮಾಡ್ಕೊಳ್ತೀರಾ, ನೀವು ಜಾಸ್ತಿ ಮಾತಾಡ್ತಿದ್ದೀರಾ ಅಂತ ನಾ ಹೇಳ್ತಾ ಇಲ್ಲ. ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ದಯವಿಟ್ಟು ನೀವೇ ಏನು ಒಂದ್ ವಾರ ಏನು ಮಾಡ್ಬೇಡಿ, ಅವ್ರು ಹೆಂಗ್ ಇಟ್ಕೊಳ್ತಾರ ನೋಡೋಣ. ಇನ್ನು ಈ ಕಾನ್ವರ್ಸೇಷನ್ ಎಲ್ಲ ಆದ್ಮೇಲೆ ಡೈರೆಕ್ಟ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಅದೇನೆ
ಎಚ್ಚೆತ್ಕೋ ಅನ್ನೋ ಒಂದು ಟಾಸ್ಕಿಗೆ ಡಿಸೈನ್ ಮಾಡಿರ್ತಾರೆ. ಆ ಒಂದು ಕಾಫಿನ ಮುಖಕ್ಕೆ ಹಚ್ಚಿ ಅವ್ರು ನಿಮಗೆ ಏನು ಸಜೆಷನ್ ಕೊಡ್ಬೋದೋ ಇಲ್ಲ ಅವ್ರು ಮಾಡ್ತಿರೋ ತಪ್ಪನ್ನ ಹೇಳಿ ಅವ್ರಿಗೆ ಎಚ್ಚೆತ್ಕೊ ಅಂದ್ಬಿಟ್ಟು ಅವ್ರಿಗೆ ಮಕ್ಕಳಿಗೆ ಹೊಡಿಬೇಕಾಗುತ್ತೆ. ಟಾಸ್ಕ್ ಓಕೆ, ಒಂದು ರೀತಿಲಿ ಚೆನ್ನಾಗಿತ್ತು. ಬಟ್ ನನಗೇನಪ್ಪ ಅಂತದ್ದು ಅಂತ ಅಂದರೆ ಈ ಕಾಫಿ ಟೀ ಎಲ್ಲ ಎಸೆಯೋದು ಬೇಕಾಗಿರಲಿಲ್ಲ ಅಂತ ನನಗನ್ನಿಸ್ತು. ಬೇರೆ ಏನಾದ್ರು ನಾರ್ಮಲ್ ಆಗಿ ಕಲರ್ ವಾಟರ್ ಏನೋ ಇಟ್ಟಿದ್ರು ಸಾಕಾಗಿತ್ತು. ಸುಮ್ಮನೆ ಹಾಲು, ಕಾಫಿ ಇವನ್ನೆಲ್ಲ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ನನಗೆ ಅನಿಸ್ತು ಅಷ್ಟೇ. ಇನ್ನು ಟಾಸ್ಕ್ ಆದಾಗ ಫಸ್ಟ್ ಬರೋದೇ ರಜತ್. ರಜತ್ ಅವ್ರು ಬಂದು ಅವ್ರು ಚೂಸ್ ಮಾಡೋದು ಗೌತಮಿ ಅವ್ರನ್ನ ಎಕ್ಸ್ಪೆಕ್ಟೆಡ್ ಇತ್ತು ನನಗೆ. ಬಟ್ ಏನಪ್ಪಾ ಅಂದ್ರೆ ರೀಸನ್ ಕೊಟ್ಟರು ಅವರು. ಅಂದ್ರೆ ನಾನು ನಿಮಗೆ ತಾಯ್ತ ಕಟ್ತೀನಿ ಅಂತ ನಿಮ್ಮ ಹೆಸರು ಹೇಳಿರ್ಲಿಲ್ಲ, ನಿಮ್ಮ ವಿಷಯಕ್ಕೆ ಬಂದಿರಲಿಲ್ಲ. ನೀವೇ ನನ್ನನ್ನು ಕೆಣಿಕೊ ಬಂದ್ರಿ. ನಾನು ಸುಮ್ಮನೆ ಕೂತಿದ್ದೋ ಅನ್ನೋದು ಪಿಲ್ಲೆ ಎಸ್ಬಿಟ್ಟು ನಾನು ಹಿಂಗೆ ಎಸೆಯೋದು ಅಂತ ಬಂದ್ರಿ. ಸೊ ಅಲ್ಲಿ ನಮಗೂ ನಿಮಗೂ ಸ್ವಲ್ಪ ಗಲಾಟೆ ಸ್ಟಾರ್ಟ್ ಆಯ್ತು ವಿನಃ ನಾನು ನಿಮ್ಮನ್ನು ಯಾವುದೇ ರೀತಿ ಟಾರ್ಗೆಟ್ ಮಾಡಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಭಾಷೆ ಸ್ವಲ್ಪ ಅವ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಟೋನು ಸ್ವಲ್ಪ ನಾರ್ಮಲ್ ಬಂದಿರೋ ಥರ ನನಗೆ ಕಾಣಿಸ್ತು ರಜತ್ ಅವ್ರದ್ದು. ಆಟಿಟ್ಯೂಡ್ ಇತ್ತು ಬಟ್ ನಾರ್ಮಲ್ ಬಂದಿತ್ತು. ಬಟ್ ಗೌತಮಿ ಅವರು ಸಹ ಅದಕ್ಕೆಲ್ಲ ಸಮಂಜಯಿಸಿ ಚೆನ್ನಾಗೇ ಕೊಟ್ಟರು. ಸೊ ಫ್ರೆಂಡ್ಶಿಪ್ ಬೇಕಾ ಬೇಡವಾ ಅನ್ನೋದು ಎಷ್ಟು ಲಿಮಿಟ್ ಇರಬೇಕು, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಯ್ತು ಅವ್ರಿಬ್ರ ಮಧ್ಯೆ. ಬಟ್ ಒಂದು ರೀತಿಲಿ ಏನಪ್ಪಾ ಅಂತ ಅಂದ್ರೆ ಒಂದು ರೀತಿಲಿ ಏನೋ ಒಂದು ಕಾಂಪ್ರಮೈಸ್ ಆಗೋ ಥರ, ಅಂದ್ರೆ ಜೋರಾಗಿ ಜಗಳ ಆಡ್ದಾನೆ ಅವ್ರು ಹೇಳಿದ್ದು ಇವ್ರು ಒಪ್ಕೊಂಡ್ರು, ಇವ್ರು ಹೇಳಿದ್ದು ಅವ್ರು ಒಪ್ಕೊಂಡ್ರು. ಇನ್ನು ನೆಕ್ಸ್ಟ್ ಇವ್ರು ಬರ್ತಾರೆ, ಗೌತಮಿ ಅವ್ರು ಬಂದು ಕರೆಯೋದು ಇವ್ರನ್ನೇ ಕರೀತಾರೆ, ಯಾರನ್ನ ಮಂಜು ಅವ್ರು ಕರೀತಾರೆ. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಮಂಜುಗೆ ಇದು ಬೇಕಿತ್ತು. ಗೌತಮಿಯವರೇ ಅದನ್ನ ಮಾಡಿದ್ದು ಆಕ್ಚುಲಿ ಒಂದು ಒಳ್ಳೇದೇ ಆಯ್ತು ಅಂತಾನೆ ಅನಿಸ್ತು. ಅದೇ ಸೇಮ್ ರೀಸನ್ಸ್ ಕಿಚ್ಚ ಸುದೀಪ್ ಅವರು ಏನು 3 ವಾರದಿಂದ ಹೇಳ್ತಾ ಇದ್ದಾರೆ ಗೆಳತಿ ಬಿಟ್ಟು ಆಡು ಅಂತ. ಸೊ ಅದನ್ನೆಲ್ಲಾನು ಹೇಳಿದ್ರು, ಸರಿಯಾಗಿ ಆಟ ಆಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಂತೂ ಕರೆಕ್ಟ್ ಆಗಿತ್ತು. ಬಟ್ ಆದ್ರೂ ಅವನ ಆನ್ಸರ್ ಮಾತ್ರ ಸಾಫ್ಟ್ ಆಗೇ ಇತ್ತು. ಇನ್ಮೇಲೆ ಆಡ್ತೀನಿ ಅಂತಾನೆ ಹೇಳ್ತಿದ್ದ ವಿನಃ. ಆದ್ರೂ ಸಹ ಎಲ್ಲೋ ಒಂದು ಕಡೆ ನನಗೆ ಅವನು ಗೌತಮಿನ ತುಂಬಾ ಫ್ರೆಂಡ್ ಅಂತ ಹಚ್ಕೊಂಡಿದ್ದಾನೋ ಏನಂತ ಹಚ್ಕೊಂಡಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇಕಾಗಿರ್ಲಿಲ್ವೇನೋ ಮಂಜುಗೆ ಇದು ಅಂತ ನನಗೆ ಅನಿಸ್ತು. ಸೊ ಈ ಟೈಮಲ್ಲಿ ಬೇಗ ಈ ವಾರ ಅವರು ಹೊರಗಡೆ ಬರಬೇಕಿತ್ತು ಅಂತ ನನ್ನ ಭಾವನೆ ಇತ್ತು. ಬಟ್ ಯಾಕೋ ಅವರು ಹೆಂಗೋ ಒಬ್ಬರ ಜೊತೆ ಇದ್ರು, ಈಗ ಇನ್ನೂ ಒಂದು ವಾಪಸ್ ಬರ್ತಾ ಇರೋದ್ರಿಂದ ಇನ್ನೂ ಎಲ್ಲಿ ಮುಳುಗೋಗ್ತಾರೋ ಅನ್ನೋ ಒಂದು ಡೌಟು ಸಹ ಇದೆ ನನಗೆ. ಇನ್ನು ಮೂರನೇದಾಗಿ ಬಂದಂತಹ ಐಶ್ವರ್ಯ ಅವ್ರು ಬರ್ತಾರೆ. ಬಂದು ಕರೆಯೋದು ನಮ್ಗೆಲ್ಲ ಎಕ್ಸ್ಪೆಕ್ಟೆಡ್ ಇತ್ತು, ಚೈತ್ರ ಅವ್ರನ್ನ ಕರೀತಾರೆ. ಸೊ ಇಲ್ಲಿ ಕೆಲವೊಂದನ್ನ ನಾನು ಅಬ್ಸರ್ವ್ ಮಾಡಿದೆ ಆಯ್ತಾ, ಅವ್ರ ಮಾತುಗಳನ್ನ ಅಬ್ಸರ್ವ್ ಮಾಡಿದೆ. ನನಗನ್ಸುತ್ತೆ ಅವ್ರಿಗೆ ಚೈತ್ರ ಮೇಲೆ ಕೋಪ ಬಂದಿರೋದು ಅವರು ಒಂದು ಅವ್ರ ಮೇಲೆ ಅವ್ರಿಗೆ ಬಂದಿರೋಂತಹ ಅಪವಾದವನ್ನ ಕ್ಲೀನ್ ಚಿಟ್ ತಗೊಳಕ್ಕೆ ತುಂಬಾ ಬಿದ್ದು ಒದ್ದಾಡಕ್ಕೆ ಮಾಡಿದ್ದಾರೆ. ಬಟ್ ಅವ್ರು ಒದ್ದಾಡ್ತಾ ಇರೋದು ಕೆಸರೊಳಗೆ ಬಿದ್ದು ಒದ್ದಾಡ್ತಾ ಇರೋದ್ರಿಂದ ಅದು ಮೈಗೆ ಜಾಸ್ತಿ ಅಂಟ್ಕೋತಾ ಇರೋದಂಗೆ ಕಾಣ್ತಾ ಇದೆ. ಅವರು ಇನ್ನೂ ಒಂದು ಮಾತನ್ನ ಹೇಳ್ತಾರೆ, ಏನು ಅಂತಂದ್ರೆ ಚೈತ್ರಕ್ಕ ಶಿಶಿರ್ ಇದ್ದಾಗ ತ್ರಿವಿಕ್ರಮ್ಗೆ ಅಗೇನೆಸ್ಟ್ ಇದ್ರು, ಅವ್ರನ್ನ ಮಾತಾಡ್ಸಕ್ಕಿಲ್ಲ ಹಾಗೆ ಹೀಗೆ ಅಂತಿದ್ರು. ಶಿಶಿರ್ ಹೋದ್ಮೇಲೆ ಒಂದೇ ಸರಿ ಆಟ ಚೇಂಜ್ ಆಗೋಯ್ತು ಅವ್ರದ್ದು. ಅಂದ್ರೆ ತ್ರಿವಿಕ್ರಮ್ ಅವ್ರ ಜೊತೆ ಎಲ್ಲ ಚೆನ್ನಾಗ ಮಾತಾಡ್ಕೊಂಡು ಎಲ್ಲ ಸಾಲ್ವ್ ಮಾಡ್ಕೊಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡೋ ಥರ ಇತ್ತು ನನಗೆ. ಸೊ ಅದಕ್ಕೆ ಏನಾದ್ರು ಕೋಪ ಇವರಿಗೆ, ಇವ್ರದ್ದು ಗುಂಪಲ್ಲಿ ಇಲ್ವಲ್ಲ ಈಗ, ಅದಕ್ಕೆ ಈ ಥರ ಎಲ್ಲ ಹಿಂಗ್ ಮಾಡ್ತಿದ್ರ ಇವರು ಐಶ್ವರ್ಯ ಅವರು ಅಂತ ನನಗೆ ಡೌಟ್ ಬಂದಿದಂತೂ ನಿಜ. ಇಲ್ಲಿ ಒಂದನ್ನ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಚೈತ್ರ ಅವರು ಒಂದು ವೀಕ್‌ನ ಟಾಸ್ಕಲ್ಲಿ ಯಾವ ಟೀಮಲ್ಲಿ ಇರ್ತಾರೋ ಆ ಟೀಮವ್ರ ಜೊತೆ ಕ್ಲೋಸ್ ಆಗೋದು ಸಹಜ, ನಾವು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಐಶ್ವರ್ಯ ಹಂಗಿರ್ಲಿಲ್ಲ. ಅವರು ಬೇರೆ ಟೀಮಲ್ಲಿ ಆಡ್ತಾ ಇದ್ರುವೆ ಅವ್ರದ್ದೊಂದು ಟೀಮ್ ಇತ್ತಲ್ಲ, ಅಂದ್ರೆ ವಾರದಲ್ಲಿ ಟೀಮ್ ಮಾಡ್ತಾರ. ಈಗ ಮಂಜು ಅವ್ರದ್ದೆಲ್ಲ ಟಾಸ್ಕ್ಗಳಲ್ಲಿ ಮಂಜು ಜೊತೆ ಆಟ ಆಡಿದ್ರು ಸಹ ಮಂಜು, ಗೌತಮಿ, ತ್ರಿವಿಕ್ರಮ್ ಅವ್ರ ಜೊತೆ ಅವ್ರು ಇದ್ರು. ಆಕ್ಚುಲಿ 1-2 ವಾರ ಆಟ ಆಡಿದ್ದಾರೆ ಅವರು. ಅವಾಗೆಲ್ಲ ಅವರು ಅಂದ್ರೆ ರಾಜನ್ನ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಮತ್ತೆ ಆ ನ್ಯೂಸ್ ಚಾನಲ್ ಟಾಸ್ಕ್ ಆಗಿರ್ಬೋದು, ಅದ್ರಲ್ಲೆಲ್ಲ ಅವರು ಆ ಕಡೆ ಟೀಮಲ್ಲಿ ಇದ್ದಿದ್ದು ಆಯ್ತಾ. ಅಂದ್ರೆ ಆಪೋಸಿಟ್ ಶಿಶಿರ್ ಮತ್ತೆ ಈ ಮೋಕ್ಷಿತ್ ಅವ್ರ ಟೀಮಲ್ಲಿ ಇದ್ದಿದ್ದು. ಆದ್ರೆ ನೀವು ಅಬ್ಸರ್ವ್ ಮಾಡಿ ಆ ಟಾಸ್ಕ್ಗಳಲ್ಲೆಲ್ಲ ಅವರು ಜಾಸ್ತಿ ಈ ಕಡೆಗೆ ಬರ್ತಿದ್ರು. ಫ್ರೀ ಟೈಮಲ್ಲೆಲ್ಲ ಇವ್ರ ಜೊತೆನೆ ಕೂತ್ಕೊಳ್ಳೋದು, ಸ್ಪೆಂಡ್ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಬಟ್ ಇವ್ರದ್ದು ನೇಚರ್ ಆಗಿಲ್ಲ. ಯಾರ್ದು ಚೈತ್ರ ಅವ್ರದ್ದು. ಚೈತ್ರ ಅವ್ರದ್ದು ಹೇಗೆ ಅಂದ್ರೆ ವೀಕ್ ನೀನು ಡಿಫ್ರೆಂಟ್ ಟೀಮ್ ಮಾಡ್ತಾ ಇದ್ರೆ ಆ ಟೀಮ್ ಅವ್ರ ಜೊತೆ ಚೆನ್ನಾಗಿರ್ತಾರೆ. ಅವ್ರಿಗೆ ಆ ಟೀಮ್ಗೆ ಆನೆಸ್ಟ್ ಆಗಿ ದುಡ್ಕೊಂಡು ಗೆಲ್ಲೋ ತರ ಅವ್ರು ಆ ಕಡೆ ಇರ್ತಾರೆ ವಿನಃ ಇವ್ರು ಬೇರೆ ಟೀಮ್ ಅವ್ರನ್ನ ಸ್ವಲ್ಪ ಆ ಮಾತುಗಳಲ್ಲೇ ಗಲಾಟೆ ಆಗ್ಬಿಟ್ಟಿರ್ತದೆ, ಉಸ್ತುವಾರಿಯಿಂದಾನೇ ಗಲಾಟೆ ಆಗ್ಬಿಟ್ಟಿರ್ತದೆ. ಸೊ ಹಾಗಾಗಿ ಅವ್ರದ್ದು ಪ್ರತಿ ವಾರದಲ್ಲೂ ಅವ್ರದ್ದು ಗ್ರಾಫ್ ಮೇಲೆ ಕೆಳಗಡೆ ಇದ್ದೇ ಇದೆ ಚೈತ್ರ ಅವ್ರದ್ದು. ಸೊ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಈ ಐಶ್ವರ್ಯಗೆ ಅದ್ ಮಾತನ್ನ ತಗೊಂಡ್ ಬರ್ಲೇಬಾರ್ದಾಗಿತ್ತು ಅಂತ ನನ್ಗೆ ಅನಿಸ್ತು. ಶಿಶಿರ್ ಇದ್ದಾಗ ಚೆನ್ನಾಗಿದ್ರು, ಆಮೇಲೆ ಹೊಟ್ಟೋದ್ಮೇಲೆ ನಮ್ಮನ್ನ ಬಿಟ್ಬಿಟ್ರು ಅನ್ನೋ ಅರ್ಥ ಬರಲ್ವೇ? ಸೊ ಅದೇನ್ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ? ಆ ವಿಷಯನ ಎತ್ಕೊಳ್ಳೋ ಅಂತ ವಿಷಯನೇ ಇರಲಿಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು ಹೇಳ್ತಾರೆ,
ನಾನು ಬಾಟಮ್ ಅಲ್ಲಿ ಇದ್ದೆ, ನನಗೇನ್ ಬೇಕಿತ್ತು ಇವಾಗ ನಿನ್ ಮುಖವಾಡ ಕಳಿಸ್ಬೇಕು ಅಂತ ನಾನು ನಿನ್ ಮುಖವಾಡ ಕಳ್ಸಿದ್ದೀನಿ ಇವಾಗ ಅಂತ ಹೇಳ್ತಿದ್ರು. ನನಗೆ ಒಂದೇ ಒಂದು ಅರ್ಥ ಆಗ್ಲಿಲ್ಲ. ನೀವು ಅವರು ಕೆಳಗಡೆ ಬಾಟಮ್ ಹೋಗಿದ್ದಕ್ಕೆ ಅಟ್ಲೀಸ್ಟ್ ಈ ವಿಷಯದಲ್ಲಿ ಜಗಳನಾರು ಎತ್ಕೊಂಡ್ರೆ ಸ್ವಲ್ಪ ದಿನ ಇರ್ಸ್ಕೊಳ್ಳೋದಕ್ಕೆ ನೀವು ಡವ್ ಮಾಡ್ತಾ ಇದ್ದೀರಾ ಅಂತಾನು ಆಡಿಯನ್ಸ್ಗೆ ಅರ್ಥ ಆಗುತ್ತೆ ಅಂತ ನಾನು ಐಶ್ವರ್ಯ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಬಟ್ ಚೈತ್ರ ಅವರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು, ಚೆನ್ನಾಗಿ ಕೌಂಟ್ರು ಕೊಟ್ರು ಸಹ. ಬಟ್ ಐಶ್ವರ್ಯ ಅವ್ರದ್ದು ಏನಪ್ಪಾ ಅಂತ ಅಂದ್ರೆ ಮಾತಲ್ಲಿ ಸ್ವಲ್ಪ ಚೈತ್ರ ಅವ್ರಿಗೆ ಕೊಡಕ್ಕಾಗಲ್ವಲ್ಲ. ಸೊ ಅವ್ರು ಏನ್ ಮಾಡೋರು ಅಂತ ಅಂದ್ರೆ ಇದು ಈ ಗೊತ್ತಿದೆಯಲ್ಲ, ಆ ವ್ಯಂಗ್ಯವಾಗಿ ನಗೋದಿದೆಯಲ್ಲ, ಸೊ ಅದ್ರ ಮುಖಾಂತರ ಸ್ವಲ್ಪ ಚೈತ್ರ ಅವ್ರ ಮೇಲೆ ಗೆಲ್ಲೋದಿಕ್ಕೆ ಟ್ರೈ ಮಾಡಕ್ ಬಂದ್ರು. ಬಟ್ ಆದ್ರೂ ಸ್ವಲ್ಪ ಚೈತ್ರ ಅವರು ಪಾಯಿಂಟ್ಸ್ಗಳೆಲ್ಲ ಕರೆಕ್ಟಾಗಿ ಇತ್ತು ಅವರು ಡಿಫೆಂಡ್ ಮಾಡ್ಕೋಬೇಕಾದ್ರೆ. ಬಟ್ ಆದ್ರೆ ಲಾಸ್ಟ್ ಅಲ್ಲಿ ಅವ್ರದ್ದು ಸ್ವಲ್ಪ ಹೀಟೆಡ್ ಫೈಟ್ಸ್ ನಡೀತವೆ, ಯಾಕೆಂದ್ರೆ ಮಾತು ಎಲ್ಲೆಲ್ಲೋ ಹೋಗುತ್ತವೆ. ಅಂದ್ರೆ ಚೈತ್ರ ಅವರು ಹೋಗಿ ಮುಚ್ಕೊಂಡು ಕೂತ್ಕೊಳ್ಳೆ ಅಂತ ಹೇಳೋದು, ಅಲ್ಲ ಫಸ್ಟ್ ಐಶ್ವರ್ಯ ಅವರು ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ. ಇವರು ಚೈತ್ರ ಅವರು ಎಲ್ಲಾನು ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ. ಸೊ ಅವ್ರ ಕಾನ್ವರ್ಸೇಷನ್ ಎಲ್ಲೆಲ್ಲೋ ಹೋಗುತ್ತೆ, ಬೇಕಾದ್ರೆ ಹೇಳಕ್ಕಾಗಲ್ಲ. ಸುದೀಪ್ ಅವರು ಚೈತ್ರ ಅವರೇ ನೀವು ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಅಂದ್ರಲ್ಲ, ಸೊ ಅಂದ್ಬಿಟ್ಟು ಬೇಕಾದ್ರೆ ಅದನ್ನೇ ಒಂದು ಎಪಿಸೋಡ್ ಪೂರ್ತಿ ಮಾಡಿದ್ರೆ. ಬಟ್ ನಾನು ಇಲ್ಲಿ ಒಂದು ಹೇಳ್ತೀನಿ, ಫಸ್ಟ್ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿದ್ದು ಐಶ್ವರ್ಯ ಅಂತ ಸುದೀಪ್ ಅವರು ನೆನ್ಪಿಟ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇವರು ಚೈತ್ರ ಅವರು ಹೇಳಿದ್ದು ತಪ್ಪೆ, ಅವ್ರು ಎಲ್ಲಾನು ಮುಚ್ಕೋ ಅಂತ ಹೇಳಿದ್ದು ತಪ್ಪೇನೆ. ಬಟ್ ಆಮೇಲೆ ಸಾರಿನೂ ಕೇಳಿದ್ದಾರೆ. ಹಾಗಾಗಿ ಚೈತ್ರನ ಪ್ಲೀಸ್ ಈ ವಿಷಯದಲ್ಲಾದ್ರೂ ಟಾರ್ಗೆಟ್ ಮಾಡಕ್ ಹೋಗ್ಬೇಡಿ ಅಂತ ನನ್ನ ಒಂದು ಕೋರಿಕೆ. ಸೊ ಇನ್ನು ಈ ಹೀಟೆಡ್ ಕಾನ್ವರ್ಸೇಷನ್ ಅಲ್ಲಿ ಸ್ವಲ್ಪ ನೀನಾ ನಾನಾ ಅನ್ನೋ ರೀತಿಯಲ್ಲಿ ಜಿದ್ದಲ್ಲೇ ಮಾತಾಡ್ತಾರೆ ಇಬ್ರು. ಬಟ್ ಒಂದನ್ನ ನಾನು ಲಾಸ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೇನು ಅಂತಂದ್ರೆ, ಚೈತ್ರ ಅವರು ನೀನು ಟಾಸ್ಕ್ ಆಡಕ ಬಂದಿದ್ದೆ ಅಲ್ಲಿ ನೀನ್ ಬಂದಿದ್ದು ನೀನ್ ಕ್ಲೀನ್ ಚಿಟ್ ಕೊಟ್ಕೊಳಕ್ ಬಂದಿದ್ದೆ ಅಂತ ಹೇಳಿದ್ದು ನನ್ ಕಿವಿ ಮೇಲೆ ಬೀಳ್ತು. ಸೊ ನನ್ಗೆ ಅದು ಕರೆಕ್ಟ್ ಏನೋ ಅಂತಾನೆ ಅನಿಸ್ತು ನನಗೆ. ಬಟ್ ಏನು ಒಂದು ದುರ್ದೈವ ಏನು ಅಂತ ಅಂದ್ರೆ, ಮನೆಯಲ್ಲಿರುವ ಎಲ್ಲಾ ಹುಡುಗರುಗಳು ಮತ್ತೆ ಹುಡುಗಿಯರು ಐಶ್ವರ್ಯನ ಈಸಿಯಾಗಿ ನಂಬಿದ್ದಾರೆ ಅನ್ಸುತ್ತೆ. ಒಬ್ರು ಸಹ ಅನಲೈಸ್ ಮಾಡ್ತೀವಲ್ಲ, ಇಲ್ಲಿ ಐಶ್ವರ್ಯಂದು ಏನ್ ತಪ್ಪಿದೆ, ಚೈತ್ರಂದು ಏನ್ ತಪ್ಪಿದೆ, ಚೈತ್ರಂಗೆನೆ ಸ್ವಲ್ಪ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಅಂತ ನನಗೆ ಅನ್ಸಿದಂತೂ ಉಂಟು. ಸೊ ಇನ್ನು ಇವ್ರದೆಲ್ಲ ಮುಗಿದ ಮೇಲೆ ಇನ್ ಬೇರೆಯವ್ರದೆಲ್ಲ ಬರೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಆದ್ರೂ ನಾನು ಬೇಗ ಹೇಳ್ಬಿಡ್ತೀನಿ. ಅಂದ್ರೆ ಹನುಮಂತನ್ನ ಇವ್ರು ಮಾಡ್ತಾರೆ, ಧನರಾಜ್ ಅವ್ರು ಮಾಡ್ತಾರೆ. ಇವ್ರಿಬ್ರದ್ದು ಅದು ಏನ್ ರಿಲೇಷನ್ ಗೊತ್ತಿಲ್ಲ. ಆದ್ರೂ ಸಹ ಇವ್ರಿಬ್ರು ಅವ್ರಿಗೆ ಇವ್ರು ಕರೀತಾರೆ, ಇವ್ರಿಗೆ ಅವ್ರು ಕರೀತಾರೆ, ಆ ಥರನೇ ನಡೀತಾ ಇದೆ. ಇನ್ನು ಹನುಮಂತ ಮಾತ್ರ ಚೈತ್ರ ಅವ್ರನ್ನ ಕರೀತಾರೆ. ಚೈತ್ರ ಅವ್ರಿಗೆ ಸ್ವಲ್ಪ ಸಮಾಧಾನವಾಗಿನೇ ಕೆಲವೊಂದು ಬೇರೆ ರೀಸನ್ ಕೊಟ್ಟು ಸೊ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡ್ತಾರೆ, ಅವಳೇನು ಆರ್ಗ್ಯೂ ಮಾಡಕ್ ಹೋಗಲ್ಲ. ಸೊ ಯಾಕೆ ಅಂತ ಅಂದ್ರೆ ಆಕೆ ಬೇರೆಯವನ್ನ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಇಲ್ಲೇನಾಗಿದೆ ಅಂದ್ರೆ ಐಶ್ವರ್ಯ ತನ್ನ ಮೇಲೆ ಬಂದಿರೋ ಆರೋಪವನ್ನ ಅವ್ರಿಗೆ ಹೊರಿಸ್ತಾ ಇರೋದು ಸ್ವಲ್ಪ ಅವ್ರಿಗೆ ಕಾಣ್ತಾ ಇಲ್ಲ, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಷ್ಟೇ. ಸೊ ಇನ್ನು ಇದಾದ ಮೇಲೆ ಇವ್ರು ಬರ್ತಾರೆ, ತ್ರಿವಿಕ್ರಮ್ ಅವ್ರು ಬರ್ತಾರೆ. ತ್ರಿವಿಕ್ರಮ್ ಅವ್ರು ಕರೆಯೋದು ಮೋಕ್ಷಿತಾ ಅವ್ರನ್ನ ಕರೀತಾರೆ. ಸೊ ಮೋಕ್ಷಿತಾ ಅವ್ರಿಗೆ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಡ್ನೆಸ್ ಅವರಿದ್ದೇ ನನಗೆ ಕಂಡಿದ್ದಲ್ಲಿ. ಅಂತ ಅಂದ್ರೆ ಸ್ವಲ್ಪ ಮೋಕ್ಷಿತಾ ಅವ್ರನ್ನ ಒಳ ಹಾಕೊಳಕ್ ನೋಡ್ತಿದ್ದಾರೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂತಾನೆ ನನ್ಗೆ ಅನ್ಸಿದ್ದು ನಿಜ ಅಲ್ಲಿ. ಇನ್ನು ಅದನ್ನ ಬಿಟ್ರೆ ಇವರೆಲ್ಲ ಕಾನ್ವರ್ಸೇಷನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಕೆಲವೊಂದು ಆಡಿಯನ್ಸ್ ಆಗಿದ್ದಂತಹ ಮಂಜ, ರಜತ, ತ್ರಿವಿಕ್ರಮ, ಸೊ ಅವ್ರದೆಲ್ಲ ಮಾತು ಮಧ್ಯದಲ್ಲಿ ಬರ್ತಾ ಇರೋವು. ಇವ್ರುಗಳೆಲ್ಲ ಏನಾದ್ರು ಒಂದೊಂದು ರೀಸನ್ ಕೊಡ್ಬೇಕಾದ್ರೆ ಅವೆಲ್ಲ ಬರ್ತಾ ಇರೋವು. ಬಟ್ ಅಂತ ಒಂದು ಎಫೆಕ್ಟಿವ್ ಏನಿಲ್ಲ. ಬಟ್ ಅಲ್ಲಿ ಮೋಸ್ಟ್ಲಿ ನಮ್ಮ ಇವರು ಮಂಜು, ಗೌತಮಿ ಮತ್ತೆ ಮೋಕ್ಷಿತಾ ಅವರು ಮತ್ತೆ ಮೂರೂ ಜನನೂ ಕೈ ಇಟ್ಕೊಂಡು ನೋಡಿದ್ದು, ಅಯ್ಯೋ ಶಿವ, ಕ್ಯಾಮ್ರಾ ಮೆನ್ನು ಸಹ ಅಲ್ಲಿಗೆ ಕ್ಯಾಮ್ರಾ ಹ್ಯಾಂಗರ್ ಹಿಡಿತಾನೆ. ನಾನು ಇದೆಲ್ಲ ಬೇಕಿತ್ತಪ್ಪ ಗುರುಗಳೇ ಇವ್ರಿಗೆ ಅಂತ ಅನ್ಕೊಂಡೆ. ಸೊ ಇನ್ನು ಇದೆಲ್ಲ ಆದ್ಮೇಲೆ ಇವ್ರು ಬರ್ತಾರೆ. ಕೊನೆಯದಾಗಿ ಮತ್ತೆ ಇವ್ರ ಚಾಯ್ಸ್ ಬರುತ್ತೆ. ಚೈತ್ರ ಅವ್ರ ಚಾಯ್ಸ್ ಬಂದಾಗ ಮತ್ತೆ ಇವ್ರನ್ನೇ ಕರೀತಾರೆ, ಐಶ್ವರ್ಯ ಅವ್ರನ್ನ. ಸ್ವಲ್ಪ ಅಲ್ಲಿ ಹೀಟೆಡ್ ಕಾನ್ವರ್ಸೇಷನ್ಸ್ ನಡೀತವೆ. ಬಟ್ ಅವಕ್ಕೆಲ್ಲ ಏನು ಅಂತ ಯಾವ್ದು ಪರಿಹಾರ ಇಲ್ಲ ಅಲ್ಲಿ. ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ವಲ್ಲ. ಐಶ್ವರ್ಯ ಅವ್ರು ಒಂದೇ ಒಂದ್ ಮಾತು ಹೇಳ್ತಾರೆ, ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ನೀವು ಅಷ್ಟೇ ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ ಅಂತ ಮಾಡ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ, ಈ ಐಶ್ವರ್ಯ ಬ್ಲೇಮ್ ಮಾಡ್ತಾ ಇರೋದು ತಪ್ಪು, ಇವ್ರು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರೋದು ತಪ್ಪು ಅನ್ನಿಸ್ತು ನನಗೆ. ಚೈತ್ರ ಅವರು ಚೈತ್ರ ಅವರು ತುಂಬಾ ಕ್ಲೆವರ್ ಇದ್ದಾರೆ. ಅವ್ರು ಯಾವ ತರ ಹ್ಯಾಂಡ್ಲ್ ಮಾಡ್ತಾರೆ ನಾಳೆ ನೋಡ್ಬೇಕಿದನ್ನ. ಇನ್ನು ಮೋಕ್ಷಿತಾ ಅವರು ಮಂಜಣ್ಣಂಗ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ಕೊಡ್ಬೇಕಾದ್ರೆ ಕೆಲವೊಂದು ಕಾನ್ವರ್ಸೇಷನ್ ನೀವು ಕೇಳ್ಬೇಕು ಕಣ್ರಿ. ಅವ್ರು ಹೇಳೋದ್ ರೀಸನ್ ಏನು ಗೊತ್ತಾ, ನೀವು ರಾಜನ್ ಟಾಸ್ಕ್ಗಿಂತ ಮುಂಚೆ ಇದ್ರಲ್ಲ ಮಂಜಣ್ಣ, ಸೊ ಅದಾಗಿಲ್ಲ, ನೀವೆಲ್ಲ ಲೋ ಆಗ್ಬಿಟ್ಟಿದ್ದೀರಾ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ನನಗೆ ಒಂದೇ ಒಂದು ಅರ್ಥ ಆಗದೆ ಇರೋದೇನು ಅಂತ ಅಂದ್ರೆ, ಆ ಮಂಜಣ್ಣನ್ ನೋಡಿ ಅಲ್ವಾ ಇವರು ಎದ್ದೋಡೋಗಿರೋದು.
ಅವಾಗೆಲ್ಲ ಮಂಜಣ್ಣ ನೀನು ಅವನೊಬ್ಬ ಸ್ವಾರ್ಥಿ ಹಾಗೆ ಹೀಗೆ ಏನೇನೋ ಬಿರುದು ಎಲ್ಲ ಕೊಟ್ಟಿದ್ದು ಮೋಕ್ಷಿತಾನೆ. ಸೊ ಇವತ್ತು ಹೇಳ್ತಿದ್ದಾರೆ ನೀನು ಈಗ ಲಾಸ್ಟ್ 3 ವಯಕ್ಕಿಂತ ಸರಿ ಇಲ್ಲ. ನೀನು ಮೊದ್ಲೇನ್ ಆಡ್ತಿದ್ದಲ್ಲ ಅದೇ ಚೆನ್ನಾಗೈತೆ ಆ ಥರ ಆಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ನನ್ಗೆ ಅನ್ಸೋದೇನು ಅಂತ ಅಂದ್ರೆ ಮೋಕ್ಷಿತಾ ಅವ್ರನ್ನ ನೋಡ್ತಾ ಇರೋ ಆಡಿಯನ್ಸ್ ಏನ್ ಅನ್ಕೊಬೇಕು, ಈ ಒಮ್ಮೆ ಯಾವಾಗ ಏನ್ ಮಾತಾಡುತ್ತೆ ಅಂತ ಅನ್ಕೊಳಲ್ವಾ? ಸೊ ಇವಾಗ ಆ ಮಂಜು ಚೆನ್ನಾಗಿದ್ದಾರೋ ಈ ಮಂಜು ಚೆನ್ನಾಗಿದ್ದಾರೋ ನೀವೇ ಯೋಚನೆ ಮಾಡಿ. ಲೆಕ್ಕ ನೋಡಿದ್ರೆ ಇವ್ರಿಬ್ರು ಜಗಳ ನೋಡಿದ್ರೆ ಅಲ್ಲೆಲ್ಲ ಹೇಳಿರೋದೇನಂದ್ರೆ ಮಂಜಣ್ಣ ಅವಾಗೆಲ್ಲ ಸರಿ ಇರ್ಲಿಲ್ಲ ಅನ್ನೋದೇ ಅವ್ರ ಬಾಯಲ್ಲಿ ಬರ್ತಿತ್ತು ಅವಾಗ. ಸೊ ಇವಾಗ ಆಲ್ ಆಫ್ ಎ ಸಡನ್ ಇವರೇ ಸಜೆಷನ್ ಕೊಡಕ್ ಸ್ಟಾರ್ಟ್ ಆಗಿದ್ದಾರೆ. ಸೊ ಅದು ಹೆಂಗ್ ಕಾಣ್ಬೋದು ನಮ್ಗೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಸೊ ಇನ್ನು ಐಶ್ವರ್ಯ ವಿಷಯಕ್ಕೂ ಬರ್ತೀನಿ. ಐಶ್ವರ್ಯದಲ್ಲಿ ಹೇಳ್ತೀನಿ ಕೇಳಿ. ಚೈತ್ರ ಅವ್ರನ್ನ ಇವತ್ತು ಇಷ್ಟೊಂದು ಮಾಡ್ತಾ ಇದಾರಲ್ಲ, ನಿಮಗ್ ನೆನಪಿರ್ಬೋದು. ಧರ್ಮ ಮತ್ತೆ ಚೈತ್ರ ಅವರು ಬಾಟಮ್ ಅಲ್ಲಿ ಇದ್ದಾಗ ಧರ್ಮ ಅವರು ಹೋಗೋ ವೀಕಲ್ಲಿ ಚೈತ್ರ ಅವರು ಬಾಟಮ್ ಅಲ್ಲಿ ಇರ್ತಾರೆ. ಅವಾಗ ಧರ್ಮ ಸೇವ್ ಆಗ್ಲಿ ಅಂತ ಇವ್ರು ಹೇಳಲ್ಲ, ಚೈತ್ರ ಸೇವ್ ಆಗ್ಲಿ ಅಂತ ಹೇಳಿರ್ತಾರೆ. ಸೊ ಈಗ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ಜಾಸ್ತಿ ನಾಟಕ ಆಡ್ತಾ ಇರೋದು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಸೊ ಈ ಒಂದು ಟಾಸ್ಕ್ ಏನಿತ್ತು ಇದು ಎಚ್ಚೆತ್ಕೊಳ್ಳಿ ಅಂತ ಹೇಳಿದಾರಲ್ಲ, ಇದು ನಮಗೇನೆ ಆಡಿಯನ್ಸ್ಗೆನೆ ನೀವೇ ಈ ಪ್ರೋಗ್ರಾಮ್ ನೋಡ್ತಾ ನೀವ್ ಎಚ್ಚೆತ್ಕೊಳ್ಳಿ. ನಿಮ್ಮ ಯಾರು ಫೇವರೇಟ್ ಇದ್ದಾರೆ, ನಿಮ್ಮ ಯಾರು ಫ್ರೆಂಡ್ಸು ಯಾರೋ ಇದ್ದಾರಲ್ಲಪ್ಪ ಇವಾಗ ಒಳಗಡೆ ನಿಮಗೆ, ಸೊ ನೀವು ಅವ್ರಿಗೆಲ್ಲ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೀರಾ. ಸೊ ಈ ನೆನ್ನೆ ಟಾಸ್ಕ್ ನೋಡಿದ್ರಲ್ಲ ಎಚ್ಚೆತ್ಕೊಳ್ಳಿ ಅಂತ, ಸೊ ನಿಜವಾಗಿ ಎಚ್ಚೆತ್ಕೋಬೇಕಾಗಿರೋದು ನೀವುಗಳೇನೆ. ಸೊ ಕೂಲಂಕುಷವಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಏನಪ್ಪಾ ಅಂದ್ರೆ ದುರದೃಷ್ಟವಶಾತ್ ನಾನು ಅವಾಗ್ಲೇ ಹೇಳ್ದಂಗೆ ಈ ಮನೇಲಿರೋ ಯಾರು ಒಬ್ರಿಗೂ ಸಹ ಐಶ್ವರ್ಯ ಮಾಡ್ತಾ ಇರೋ ಮ್ಯಾನಿಪುಲೇಷನ್ ಅರ್ಥನೇ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಇನ್ನು ಮಂಜಣ್ಣ ಬಂದ್ಬಿಟ್ಟು ಇವ್ರಿಗೆ ಕೊಡ್ತಾರೆ, ಚೈತ್ರ ಅವ್ರಿಗೆ. ಆ ರೀಸನ್ ಕೊಡ್ಬೇಕಾದ್ರೆ ತುಂಬಾ ವ್ಯಂಗ್ಯವಾಗಿ ಮಾತಾಡೋ ತರ ಇತ್ತು ಮಂಜು ಅವರಿಗೆ. ಇಲ್ಲಿ ಬೇಕಾಗಿರ್ಲಿಲ್ಲ ಮಂಜುಗೆ ಅಂತ ನನ್ಗೆ ಅನಿಸ್ತು. ಬಟ್ ಇಷ್ಟು ಬೇಗ ಅವನು ಐಶ್ವರ್ಯನ್ ಟ್ರ್ಯಾಪ್ ಅಲ್ಲಿ ಬಿದ್ದ್ಬಿಟ್ಟಿದಾನಲ್ಲ ಮಂಜುನು ಸಹ ಅಂತ ನನಗೆ ಬಹಳ ಡೌಟ್ ಆಯ್ತು. ಯಾಕೆಂದ್ರೆ ಅವ್ರಿಬ್ರು ಅವ ಮುಂಗಸಿ ತರ ಜಗಳ ಆಡಿದ್ರು. ಬಟ್ ಬೆಳಿಗ್ಗೆ ಎದ್ದಾಗೆಲ್ಲ ಕಾಂಪ್ರಮೈಸ್ ಆಗಿರೋ ತರ ಇದ್ದಾರೆ. ಸೊ ಅದಕ್ಕೆ ಇವ್ರು ಚೈತ್ರನ್ ಇಟ್ಕೊಂಡಿದ್ದಾರೆ ಅಂತಾನೆ ನನ್ಗೆ ಅನಿಸ್ತು. ಬಟ್ ಚೈತ್ರ ಅವರು ಸೈಲೆಂಟ್ ಆಗೇನೆ ಉತ್ತರ ಕೊಟ್ರು ಮಂಜುಗುವೆ ಅಂತ ನನ್ಗೆ ಅನಿಸ್ತು. ಇನ್ನು ಕೊನೆಯದಾಗಿ ನಮ್ಮ ಭವ್ಯ ಗೌಡ ಅವರು ಸಹ ಇವರಿಗೆ ಐಶ್ವರ್ಯ ಅವ್ರಿಗೆ ಕೊಡ್ತಾರೆ. ಸೊ ಐಶ್ವರ್ಯ ಅವ್ರು ಕೊಟ್ಟಾಗ ನಾನು ಬೇರೆ ಏನೋ ರೀಸನ್ ಕೊಡ್ತಾರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಇವರು ಯಾವ ಗ್ಯಾಪ್ ಅಲ್ಲಿ ಕಾಂಪ್ರಮೈಸ್ ಆಗಿದ್ದಾರೋ ಗೊತ್ತಿಲ್ಲ. ಐಶ್ವರ್ಯ ಜೊತೆ ಆಲ್ರೆಡಿ ಆಗಿರೋ ತರ ಕಾಣ್ತಾ ಇದ್ದೆ. ಅವ್ರು ಹೇಳಿದ್ದೇನು ಅಂತಂದ್ರೆ ಉರಿದುಂಬಿಸೋ ತರ ಇತ್ತು. ಎಚ್ಚೆತ್ಕೊಳ್ಳಿ ಐಶ್ವರ್ಯ ಅವರೇ, ನೀವು ಮೊದ್ದು ಬಂದಾಗ ಯಾವ ತರ ಫೈರ್ ಆಗಿದ್ರೋ ಆ ತರ ಆಗ್ಬೇಕು ನೀವು, ಮತ್ತೆ ಬನ್ನಿ ಎದ್ದು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದು ಏನೋ ಒಂದು ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾರೆ ಅನ್ನೋ ತರನೇ ಕಾಣಿಸ್ತಿತ್ತು ಅವರಿಬ್ಬರದು. ಯಾಕಂದ್ರೆ ಟೋನು ಚೇಂಜ್ ಆಗಿತ್ತು. ಇಲ್ಲ ಅಂದಿದ್ರೆ ಗೊತ್ತಿದೆಯಲ್ಲ ನಮ್ಗೆಲ್ಲ ಭವ್ಯ ಗೌಡ ಟೋನೇ ಬೇರೆ ತರ ಇರುತ್ತೆ. ಬಟ್ ಇಲ್ಲಿ ಸಾಫ್ಟ್ ಆಗಿ ಹೇಳಿದ್ದು ಕಾಣ್ತು ನನಗೆ. ಸೊ ಒಂದು ಓವರ್ ಆಲ್ ಆಗಿ ನೋಡಿದ್ರೆ ಚೈತ್ರ ಅವ್ರಿಗೆ ಎಲ್ಲರೂ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇರೋದು ಕಾಣ್ತಾ ಇತ್ತು. ಅವ್ರು ಏನೇ ಮಾಡಿದ್ರು ಒಳ್ಳೊಳಗೆ ನಗೋದು ಆ ಥರ ಎಲ್ಲ ಮಾಡೋದು ಕಾಣ್ತಾ ಇತ್ತು. ಎಸ್ಪೆಷಲಿ ನಾನು ಒಂದು ವಿಷಯ ಮರ್ತೆ ನಾನು ಆಕ್ಚುಲಿ ನಿಮ್ಗೆ ಹೇಳೋದು. ಸ್ಟಾರ್ಟಿಂಗು ಇವರು ಐಶ್ವರ್ಯ ಅವರು ಕಾಫಿನ ಎರ್ಚುತ್ತಾರೆ ಚೈತ್ರಗೆ. ಅವರು ಮುಖನ ಒರೆಸ್ಕೊಳ್ತಾ ಇರ್ಬೇಕಾದ್ರೆ ಐಶ್ವರ್ಯ ಅವರು ಮನೆ ಜನಗಳನ್ನೆಲ್ಲ ನೋಡ್ಕೊಂಡು ನಗ್ತಾರೆ ಆಕ್ಚುಲಿ. ಸೊ ಅದ್ ನಿಜವಾಗ್ಲೂ ಒಳ್ಳೆತನ ಅಲ್ಲ ಅಂತ ನನ್ಗನ್ಸಿದ್ದು. ಆತರ ಮಾಡಬಾರ್ದಿತ್ತು ಐಶ್ವರ್ಯ ಅವರು ಅಂತ ನನ್ಗನ್ನಿಸ್ತು ಅಲ್ಲಿ. ಆತರ ನಗೋದ್ ಬೇಕಾಗಿರ್ಲಿಲ್ಲ. ಇನ್ನು ಆಟ ಏನು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿಲ್ಲ. ಬರೀ ಎಸ್ತ್ ಬಿಟ್ಟೆ ನಾನು ಅವ್ರ ಮುಖಕ್ಕೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೂ ಏನೋ ಗೊತ್ತಿಲ್ಲ. ಬಟ್ ಅದೇ ತರ ಇವ್ರು ಎಸ್ದಾಗ ನಿಮ್ಮ ಮುಖ ಹೇಗಿತ್ತು ಅಂತ ಆಡಿಯನ್ಸ್ ನೋಡಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇನ್ನ ಇಲ್ಲಿಗೆ ಆ ಕಾನ್ವರ್ಸೇಷನ್ ಆ ಟಾಸ್ಕ್ ಎಲ್ಲ ಮುಗಿಸ್ತೀನಿ ಅಲ್ಲಿಗೆ. ಇನ್ನು ನೆಕ್ಸ್ಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ನಡೀತೇವೆ ಅಲ್ಲಲ್ಲಿ ಗುಂಪಲ್ಲಿ. ಸೊ ಒಂದೇನಪ್ಪ ಅಂದ್ರೆ ರಜತ್ ಚೈತ್ರ ಅವ್ರನ್ನ ಸ್ವಲ್ಪ ನಗ್ಸೋದಿಕ್ ಟ್ರೈ ಮಾಡ್ತಾ ಇದ್ದಂಗಿತ್ತು. ಇನ್ನು ಇವ್ರದ್ದು ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿ ತ್ರಿವಿಕ್ರಮ್ ಅವ್ರದ್ದು ಒಂದಷ್ಟು ಸ್ಟ್ರಾಟಜಿಯನ್ನ ಏನೋ ಹೇಳ್ತಾ ಇರ್ತಾರೆ. ಬಟ್ ಇವರು ಭವ್ಯ ಅವರು ಸ್ವಲ್ಪ ಈಗ ಹೇಗಿದ್ದಾರೆ ಅಂದ್ರೆ ಇಂಡಿವಿಜುವಲ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ತ್ರಿವಿಕ್ರಮ್ಗೆ ಎಲ್ಲೆಲ್ಲಿ ಕೊಡಬೇಕು ವಾಪಸ್ಸು ಅಲ್ಲೆಲ್ಲ ಕೊಡ್ತಾ ಇರೋದು ಸಹ ಕಾಣ್ತಾ ಇದೆ ಭವ್ಯ ಅವ್ರ ಕಡೆಯಿಂದ. ಇನ್ನು ಇದೇ ಟೈಮಲ್ಲಿ ಈ 3 ಜನ ಮತ್ತೆ ಗೌತಮಿ, ಮೋಕ್ಷಿತಾ, ಮಂಜು ಇವ್ರ 3 ಜನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆಯಲ್ಲಪ್ಪ. ಸೊ ಅಲ್ಲಿ ಮತ್ತೊಂದು ಗಾಸಿಪ್ ಸ್ಟಾರ್ಟ್ ಮಾಡ್ತಾರೆ ಮಂಜು ಅವರು. ಏನಪ್ಪಾ ಅಂತ ಅಂದ್ರೆ ಮೋಕ್ಷಿತಾ ಈಗ ಅವರು ತ್ರಿವಿಕ್ರಮ್ ಜೊತೆ ಯಾರು ಇಲ್ಲ, ಈಗ ಅವ್ರಿಗೆ ಬೇಕು ಇವಾಗ ನಿನ್ನಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಂಗಾಗಿ ಅವನು ಪ್ಲಾನ್ ಮಾಡ್ತಾ ಇದ್ದಾನೆ ಯಾರ್ಯಾರನ್ನ ಜೊತೆ ಇಟ್ಕೋಬೇಕು ಅಂತ. ಸೊ ಈಗ ನಿಮ್ನ ಅದೇ ಕಾರಣಕ್ಕೆ ಅಷ್ಟೊಂದು ಹೊಗಳಿದ್ದು
ಇಂದ್ರ ಚಂದ್ರ ಅಂತ ಹೊಗಳಿ ನಿಮ್ಮನ್ನ ಮೇಲಕ್ಕೆ ಕೂರ್ಸಿದ್ದಾರೆ ಅಂತ ಒಂದಷ್ಟು ಮಾತಾಡ್ಕೊಳ್ತಾರೆ. ಮೋಕ್ಷಿತಾ ಅವರು ಸಹ ಹೇಳ್ತಾರೆ. ಏನಪ್ಪಾ ಅಂದ್ರೆ ನನ್ಗೆ ಆ ವ್ಯಕ್ತಿ ಬಗ್ಗೆ ಗೊತ್ತು. ನಾಮಿನೇಷನ್‌ಗೋಸ್ಕರನೇ ಅವನು ಆ ತರ ಮಾತಾಡಿದ್ದು ಅಂತೆಲ್ಲ ಹೇಳಿದ್ದು ಸಹ ನಮಗೆ ಕಾಣ್ತಾ ಇತ್ತು. ಇನ್ನು ಇದೆಲ್ಲ ಕನ್ವರ್ಸೇಷನ್ ಆದ್ಮೇಲೆ ತ್ರಿವಿಕ್ರಮ್ ಅವ್ರೇನೋ ನಿದ್ದೆ ಮಾಡ್ಬಿಡ್ತಾರಪ್ಪ. ಸೊ ಅಲ್ಲಿಂದ ಒಂದು ಕೋಳಿ ಜಗಳ ಸ್ಟಾರ್ಟ್ ಆಗುತ್ತೆ. ಕೋಳಿ ಜಗಳ ಒಂದ್ ಸ್ವಲ್ಪ ಎಲ್ಲೋ ಒಂದು ಕಡೆ ತ್ರಿವಿಕ್ರಮ್‌ಗೆ ಈಗೋ ಹರ್ಟ್ ಆಗೋ ತರ ಕಾಣುತ್ತೆ. ಅಂತ ಅಂದ್ರೆ ಅವರು ನಿದ್ದೆ ಮಾಡಿದವ್ರಿಗೆ ಒಂದು ಬೌಲಿಗಿಂದ ನೀರನ್ನ ಸ್ಪೂನಲ್ಲಿ ತೆಗೆದು 2 ಲೋಟಕ್ಕೆ ಹಾಕ್ಬೇಕಾಗುತ್ತೆ. ಸೊ ಆ ತರ ಒಂದು ಪನಿಷ್ಮೆಂಟ್ ಅಂತ ಹೇಳಿರ್ತಾರೆ. ಬಟ್ ಅವ್ರೇನ್ ಮಾಡ್ತಾರೆ ಅದಕ್ಕೊಂದ್ ಸ್ವಲ್ಪ ಇನ್ನೂ ಒಂದ್ ಆಡ್ ಮಾಡ್ತಾರೆ ಭವ್ಯ ಅವರು. ನೀವು ಬಿಗ್ ಬಾಸ್‌ಗೆ ಕ್ಷಮಿಸಿ ಅಂತ ಹೇಳ್ಬೇಕು ಪ್ರತಿ ಸರಿನೂ ಹಾಕ್ಬೇಕಾದ್ರೆ ಅಂತ. ಸ್ವಲ್ಪ ಮೊದಲನೇದಕ್ಕೆ ಮಾಡ್ತಾರೆ. ಎರಡನೇದಕ್ಕೆ ಬಂದಾಗ ಸ್ವಲ್ಪ ಆರ್ಗ್ಯೂ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಸ್ವಲ್ಪ ಅಲ್ಲಿ ಭವ್ಯ ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಕನ್ವರ್ಸೇಷನ್ಸ್ ಎಕ್ಸ್ಚೇಂಜ್ ಆಗ್ತವೆ ಅಲ್ಲಿ ಸ್ವಲ್ಪ. ಕೆಲವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಇವ್ರು ನಿಜವಾಗ್ಲೂ ತಮಾಷೆಗೆ ಆಡ್ತಾ ಇದಾರಾ? ಇಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಆಡ್ತಾ ಇದಾರಾ ಅಂತ. ಬಟ್ ಅವ್ರು ಸೀರಿಯಸ್ ಆಗಿ ಆಡ್ತಿದ್ದು ಕಾಣ್ತಾ ಇದೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಭವ್ಯಗೆ ಫಸ್ಟ್ ಟೈಮ್ ಕ್ಯಾಪ್ಟನ್ ಆದಾಗ ವಿಕ್ರಮ್‌ನ ನೆರಳು ಅಂತ ಹೇಳಿ ತುಂಬಾ ಜನ ಅವ್ರನ್ನ ನಾಮಿನೇಷನ್ ಮಾಡಿದ್ದುಂಟು. ಬೇರೆ ಬೇರೆ ಟೈಮಲ್ಲೆಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಸೊ ಅವ್ರನ್ನ ಕಡೆಗಣಿಸಿದ್ದಾರೆ ಭವ್ಯ ಅವ್ರನ್ನ. ಸೊ ಈಗ ಏನ್ ಮಾಡಿದ್ದಾರೆ ಅದಕ್ಕೆ ಓವರ್‌ಕಮ್ ಆಗಿ ಬರೋದಕ್ಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದಾರೇನೋ ಅಂತ ನನ್ಗನ್ಸುತ್ತೆ. ಬಟ್ ಆದ್ರೂ ಸಹ ಕೆಲವೊಂದು ಕಡೆ ಅಷ್ಟೊಂದು ಸ್ಟ್ರಿಕ್ಟ್ ತಪ್ಪಾಗಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ನನ್ಗನ್ಸಿದ್ದೇನಂದ್ರೆ ತ್ರಿವಿಕ್ರಮ ದಡ್ಡ ಅಲ್ಲ. ಪ್ರತಿಯೊಂದನ್ನು ಯೋಚನೆ ಮಾಡ್ತಾನೆ. ಸೊ ಇಲ್ಲಿ ಮಂಜು ಹೇಗೆ ಅಂದ್ರೆ ಬೇಕಾದ್ರೆ ಫ್ರೆಂಡ್ಶಿಪ್ ಅಂತ ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೋಬಿಡ್ತಾರೆ. ಬಟ್ ತ್ರಿವಿಕ್ರಮ ಆತರ ಏನಿಲ್ಲ. ಎಷ್ಟ್ ಬೇಕೋ ಅಷ್ಟು ಎಲ್ಲದರಲ್ಲೂ ಲಿಮಿಟ್ ಇದ್ದಾರೆ. ಈವನ್ ಅವರು ಮಂಜು ಹೇಳ್ದಾಗೆ ಭವ್ಯ ಅವರು ಕಿಚ್ಚನ ತಪ್ಪಡೆ ತಗೊಂಡಾಗ ಏನು ತುಂಬಾ ಎಕ್ಸೈಟ್ಮೆಂಟ್ ಆಗಿ ತುಂಬಾ ಖುಷಿಯಾಗಿದ್ದನ್ನ ನಾವು ತ್ರಿವಿಕ್ರಮ್ ಕಡೆಯಿಂದ ಏನ್ ನೋಡ್ಲಿಲ್ಲ. ತ್ರಿವಿಕ್ರಮಗೆ ಭವ್ಯನು ಕಾಂಪಿಟೇಷನ್ ತರನೇ ಅವ್ರು ನೋಡ್ತಾ ಇರೋದು ಅಂತ ನಾನು ಅನ್ಕೊಂಡಿದೀನಿ. ಸೊ ಅವ್ರು ಏನೇ ಫ್ರೆಂಡ್ಶಿಪ್ ಇರ್ಬೋದು, ಅದು ಅದು ಆಟದಲ್ಲಿ ಅವರಿಬ್ರು ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಇನ್ನು ಇವರ ಈ ಕೋಳಿ ಜಗಳ ಎಲ್ಲ ಮುಗಿದ ಮೇಲೆ ಇವರು ಬಿಗ್ ಬಾಸ್ ಅವರು ಒಂದು ಗ್ರಾಸರಿ ಟಾಸ್ಕ್ ಅಂತ ನಡೆಸ್ತಾರೆ. ಸೊ ಓಕೆ, ಅದ್ರಲ್ಲಿ ಏನಂತ ಹೇಳ್ಕೊಳ್ಳೋಂಥದ್ದೆಲ್ಲ ಏನಿರ್ಲಿಲ್ಲ. ಬಟ್ ಅದರಲ್ಲಿ ಒಂದಷ್ಟು ಫೋಲ್ ಆಗುತ್ತೆ. ಅದಕ್ಕೆ ಒಂದಷ್ಟು ಗ್ರಾಸರಿ ನಾವು ವಾಪಸ್ ಇಡಬೇಕಾಗುತ್ತೆ. ಸೊ ಅವನ್ನೆಲ್ಲ ನಡೆಯುತ್ತೆ. ಬಟ್ ಅದೆಲ್ಲ ಓಕೆ, ಅಲ್ಲೇನಂತ ಇಂಪಾರ್ಟೆಂಟ್ ಏನು ಇರಲಿಲ್ಲ. ಬಟ್ ಒಂದೇ ಒಂದು ಕಾಮಿಡಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಯಾರಪ್ಪ ಅಂತ ಅಂದ್ರೆ ಧನ್ರಾಜ್ ಅವರು. ಅಂದ್ರೆ ನಾನು ಈ ಮನೇಲಿ ನಾನೇ ಕುಳ್ಳನ, ನನ್ನನ್ನ ಲಾಸ್ಟ್ ನಿಲ್ಸಿದ್ರಲ್ಲ ಅಂತ ಟ್ರೈ ಮಾಡ್ತಾರೆ. ಒಂದು ಸ್ವಲ್ಪ ವರ್ಕ್ ಆಯ್ತೇನೋ ಅಂತ ಅನ್ಕೊಂಡೆ ಅಷ್ಟೇ. ಸೊ ಅದು ಬಿಟ್ರೆ ಏನಂತ ಎಕ್ಸೈಟ್ಮೆಂಟ್ ಏನೂ ಇರ್ಲಿಲ್ಲ. ಇನ್ನು ಆಲ್ರೆಡಿ ನಮಗೆ ಪ್ರೋಮೋ ನೋಡಿದೀವಿ. ಚೈತ್ರ ಅವ್ರನ್ನ ರಜತ್ ಅವರು ಸ್ವಲ್ಪ ಟೀಸ್ ಮಾಡೋ ತರ ಮಾತಾಡ್ತಾ ಇದ್ದಾರೆ. ಮತ್ತೆ ತ್ರಿವಿಕ್ರಮ್ ಅವರು ಸಹ ಇವತ್ತು ಆ ವಾರ ಅಲ್ಲ ಈ ವಾರ ಅಂತ ಹೇಳೋದು. ಸೊ ಇದೆಲ್ಲ ನಡೀತಾ ಇದೆ. ಸೊ ಮೋಸ್ಟ್ಲಿ ಓವರ್ ಆಲ್ ಮನೆಯಲ್ಲಿ ಎಲ್ಲರೂ ಟಾರ್ಗೆಟ್ ಮಾಡಿರೋದ್ರಿಂದ ಚೈತ್ರ ಅವರು ಬೇಜಾರಾಗಿರ್ಬೋದು. ಅವರು ಕಾಗದದಲ್ಲಿ ಏನೋ ಚೀಟಿ ಬರ್ಕೊಂಡು ದೇವರ ಮುಂದೆ ಕೂತ್ಕೊಂಡು ವರ ಕೇಳ್ತಾ ಇರೋ ತರ ಕಾಣ್ತಾ ಇದೆ. ಬಟ್ ಆ ಪರಿಸ್ಥಿತಿ ಅದನ್ನೆಲ್ಲ ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂತ ಅಂದ್ರೆ ಸಾಕು ಇಷ್ಟು ಒಂದು ಹುಡುಗಿಗೆ ಅವ್ರು ತಪ್ಪು ಮಾಡಿದ್ದಾರೆ, ಕಾಂಟ್ರವರ್ಸಿ ಏನಾರ ಆಗಿರ್ಲಿ, ಒಂದು ಹುಡುಗಿಗೆ ಇಷ್ಟೊಂದು ಬಿಗ್ ಬಾಸ್ ಅವರು ತೊಂದರೆ ಕೊಡೋದು ಬೇಕಾಗಿರ್ಲಿಲ್ಲ. ಅವಳು ಮನೆಗೆ ಹೋಗ್ತೀನಿ ಅಂದಾಗ ಹೋಗಮ್ಮ ಅಂತ ಹೇಳಿದ್ರೆ ಮುಗ್ದೋಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಹಂಗಾಗಲ್ಲ. ಅಗ್ರಿಮೆಂಟ್ಗಳೆಲ್ಲ ಇರುತ್ತೆ. ಅವರು ಸೈನ್ ಮಾಡಿರ್ತಾರೆ. ಅವರು ಈ TRP ಬರ್ತಾ ಇಲ್ಲ ಅಂದಾಗಷ್ಟೇನೆ ಅವ್ರು ಕಳ್ಸೋದು. ಅಲ್ಲಿವರೆಗೂ ಕಳ್ಸಲ್ಲ. ಸೊ ಚೈತ್ರ, ನೀವು ದಯವಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಬರಬೇಕು ಅಂತ ಅಂದ್ರೆ ನೀವೊಂದು ವಾರ ಏನೂ ಮಾಡಬೇಡಿ, ಕುತ್ಕೋಬಿಡಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಸೊ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್. ತುಂಬಾ ಜನ ಹಾಗೆ ನೋಡ್ತಾ ಇದ್ದೀರಾ ವಿಡಿಯೋನ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನೂ ತೊಂದರೆ ಆಗಲ್ಲ. ಅದು ನಮ್ಗೆ ಮೋಟಿವೇಶನ್ ಕೊಡುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.